ಹಾಯ್ ಫ್ರೆಂಡ್, ಇವತ್ತು ನಾವು ಕನಪುರ ರೋಡಲ್ಲಿರುವಂಥ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವರೆಕಾಯಿ ಮೇಳ ನಡೀತಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಹಾಗೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ಬಂದ್ವಿ ಫೋರಮ್ ಮಾಲ್ ಹತ್ರ. ಫೋರಮ್ ಮಾಲ್ ಹತ್ರ ಬರ್ತಿದ್ದಂಗೆ ಟ್ರಾಫಿಕ್ಕು. ಇವಾಗ ಪಾರ್ಕಿಂಗ್ ಮಾಡೋಣ ಅಂತ ಫೋರಮ್ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿಬಿಟ್ಟು ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿ ಬಂದ್ವಿ. ಬರ್ತಿದ್ದಾಗೆ ಎಂಟ್ರೆನ್ಸಲ್ಲಿ ಕ್ರಿಸ್ಮಸ್ದು ಡೆಕೋರೇಷನ್ ಎಲ್ಲ ಮಾಡಿದರು. ಏನು ನೋಡ್ಕೊಂಡು ನಿಂತಿದ್ವಿ. ಹಾಗೆ ಹೊಲ್ಟ್ವಿ ನೋಡೋಣ ಅಂದ್ಬಿಟ್ಟು. ನನ್ನ ಮಗ ಅಲ್ಲೇ ನಿಂತ್ಕೊಂಡು ಫೋಟೋ ತೊಗೊತಾ ಇದ್ದ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂಥರ ಗೋಲ್ಡನ್ ರೆಡ್ಡಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಕ್ರಿಸ್ಮಸಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ನನ್ನ ಮಗ ಫೋಟೋ ತೆಗಿಯಿಂದ ತೆಗಿತಾ ಇದ್ದೆ ನಾನು. ಹಾಗೆ ಅಲ್ಲಿ ಇದು ಕ್ಯಾಂಡಲ್ಸ್ ಇದೆಯಲ್ವ, ಮನೆಗಳಿಗೆ ಕ್ಯಾಂಡಲ್ಸು ಅದೆಲ್ಲ ಇತ್ತು. ಹಂಗೆ ನೋಡ್ಕೊಂಡು ನಾವು ನೋಡೋಣ ಅಂತ ಬಂದ್ವಿ. ಶಾಪಿಂಗ್ ಮಾಲ್ ಅಂತೂ ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನೋಡೋಣ ಅಂದ್ಬಿಟ್ಟು ಒಳಗಡೆ ಬಂದರೆ ಅದು ಪಂಜಾಬ್ ಗ್ರಿಲ್ ಅಂತ ಇತ್ತು. ಅದು ನೋಡ್ಕೊಂಡು ಹಂಗೆ ಇಲ್ಲೆಲ್ಲ ಒಂಥರ ಫೋಟೋಗ್ರಫಿ ಚೆನ್ನಾಗಿತ್ತು. ಹಂಗೆ ಇಲ್ಲೂ ತೊಗೊತಾ ಇದ್ದೆ ನನ್ನ ಮಗ ಫೋಟೋ. ಹಂಗೆ ಹೋದ್ವಿ ನಾವು. ಇಲ್ಲಿ ಅವರೆಕಾಯಿ ಮೇಲೆ ನಡೀತಿರೋಂಥ ಜಾಗದಲ್ಲಿ ಬಂದಿದ ತಕ್ಷಣ ನೋಡಿದ್ವಿ. ಆ ಜನ ನೋಡಿದ ತಕ್ಷಣ ನಿಜವಾಗ್ಲೂ ನಮ್ಗೆ ಸಿಗುತ್ತಾ ಇದು ಊಟ ಅಂತ ಅನ್ನಿಸ್ತು ನಮಗೆ. ಆಮೇಲೆ ಇಷ್ಟುದ್ದ ಕ್ಯೂವಲ್ಲಿ ಬೇರೆ ನಿಂತಿದ್ರು. ಅದರಲ್ಲಿ ಟೋಕನ್ ಸಿಸ್ಟಮು. ಟೋಕನ್ ತೊಗೊಂಡೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಬೇಕು ಅಂತ ಹೇಳಿದ್ರು. ಹಾಗೆ ಏನೇನಿದೆ ಅಂದ್ಬಿಟ್ಟು ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬರ್ತಾಯಿದ್ವಿ. ನೋಡ್ತಿದ್ರೆ ನೋಡ್ಬೋದು ತುಂಬ ಜನ ಕ್ಯೂವಲ್ಲಿ. ನಾವು ನೋಡ್ತಿದ್ರೆ ನಮ್ಮ ಬಾಯಲ್ಲಿ ನೀರು ಬರ್ತಾಯಿತ್ತು. ಯಾವಾಗಪ್ಪ ತಿನ್ನೋದು ಅಂತ ಅನ್ನಿಸ್ತಾಯಿತ್ತು ನಮಗೆ. ನೋಡಿ, ಇದು ಅವರೆಕಾಯಿ ದೋಸೆ. ಅವರೆಕಾಯಿ ದೋಸೆಗೆ ಸಾಂಬಾರು ಕೊಡ್ತಾಯಿದ್ರು. ನಾವು ಸಹ ಹಾಗೆ ಕ್ಯೂವಲ್ಲಿ ನಿಂತ್ಕೊಂಡು ಕೂಪನ್ ಸಿಸ್ಟಮ್ ತಗೊಂಡು ನಾವು ಏನೇನು ಬೇಕೋ ಅದೆಲ್ಲ ತಗೊಂಡು ತಿಂದ್ವಿ. ಹಾಗೆ ಒಳಗಡೆ ಬಂದ್ವಿ. ಒಳಗಡೆ ಬರ್ತಿದ್ದಂಗೆ ತಿರ್ಗಾ ಒಳಗಡೆ ಫೋರಮ್ ಒಳಗಡೆ ಬಂದ್ವಿ. ಅಲ್ಲಿ ಐಸ್ ಕ್ರೀಮ್ದು ಮತ್ತು ಕೇಕ್ ಶಾಪ್ ಅಂಗಡಿ ಸಿಕ್ತು. ಇದು ಈ ಬೇಕ್ರಿ ನೇಮ್ ಬಂದ್ಬಿಟ್ಟು ಮಂಗೋಲಿಯಾ ಬೇಕ್ರಿ, ನ್ಯೂಯಾರ್ಕ್ ಸಿಟಿ. ಹಾಗೆ ನೋಡ್ಕೊಂಡು ಬಂದ್ವಿ. ಹಾಗೆ ಬರ್ತಿದ್ದಂಗೆ ಇಲ್ಲಿ ಡೈಮಂಡ್ಸ್ದು ಬಂದುಬಿಟ್ಟು ಆ್ಯಂಟಿಕ್ ಪೀಸ್ಗಳಿತ್ತು. ನೋಡ್ಕೊಂಡು ಹಂಗೆ ನೋಡ್ತಾಯಿದ್ವಿ. ವೈನ್ ಗ್ಲಾಸಸ್ಸು ಮತ್ತು ಏನೇನೋ ಇತ್ತು ರೀ. ಆಮೇಲೆ ಜಿಂಕೆ ಇತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ನೋಡಿ. ಈ ಬಟ್ಸ್ ಅಂತೆ. ಒಂದು ಯಾವ್ದಾರ ತಗೊಳ್ಳೋಣ ಅಂತ ನೋಡಿದ್ವಿ. ಆ ರೈಟ್ ನೋಡಿಬಿಟ್ಟು ನಾನು ಸುಮ್ಗೆ ಆಗಿಬಿಟ್ಟು ಬಂದುಬಿಟ್ಟೆ. ನಾನು ಬೇಡಪ್ಪ ಅಂತ. ಅದು ಆ್ಯಂಟಿಕ್ ಪೀಸ್, ಒರಿಜಿನಲ್ ಡೈಮಂಡ್ ಅಲ್ಲ ಅದು. ಆದರೂ ಅಷ್ಟು ಪ್ರೈಸ್ ಇತ್ತು ಅಲ್ಲಿ. ನೋಡಿ, ಈ ಸಿಂಹ ನೋಡೋಕೆ ಮಾತ್ರ ಚೆನ್ನಾಗಿತ್ತು ತುಂಬ. ಮೂಲ ನೋಡಿ, ಎಲ್ಲ ಆ ಡೈಮಂಡ್ ಶೋರೂಮ್ ಹೆಸರು ಬಂದು ಸ್ವರಸ್ಕಿ ಅಂತ. ನೋಡ್ತಾ ಇರ್ಬೋದು. ಇದು ಹ್ಯಾಂಡ್ ಬ್ಯಾಂಗಲ್ಸು, ಜ್ಯುವೆಲರ್ಸ್. ಹಾಗೆ ಅದು ಡೈಮಂಡ್ಸ್ ಎಲ್ಲ ನೋಡ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಲೂಲು ಮಾರ್ಕೆಟ್ ಇತ್ತು. ಮನೆಗೆ ಏನಾರ ಬೇಕಾಗಿರೋ ಐಟಮ್ ತೊಗೊಂಡು ಹಂಗೆ ಒಂದು ರೌಂಡು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಕಡೆ ನೋಡ್ತಾ ಇದ್ದೀವಿ.
ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಕಾಫಿ ಡೇ ಇತ್ತು. ಕಾಫಿ ಕುಡ್ಕೊಂಡು ಹಂಗೆ ಹೊರಟ್ವಿ. ಏನೇನಿದೆ ಅಂದ್ಬಿಟ್ಟು ಹಂಗೆ ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನನ್ನ ಮಗ ಸ್ವಲ್ಪ ಗೇಮ್ಸ್ಗಳೆಲ್ಲ ಆಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ದ. ಗೇಮ್ ಆಡಬೇಕು ಕರ್ಕೊಂಡೋಗಿ ಅಂತ ಇದ್ದ. ಗೇಮ್ಸ್ ಆಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದ. ಹಂಗೆ ಹೋಗ್ತಿದ್ದಂಗೆ ನನ್ನ ದೊಡ್ಡ ಮಗ ಪೂಮಾದಲ್ಲಿ ಸ್ಲಿಪ್ಪರ್ ಬೇಕು ಅಂತ ಹಠ ಮಾಡಕ್ಕೆ, ಆದರೆ ಅವನು ಸ್ಲಿಪ್ಪರ್ ಸಿಕ್ಕಿಲ್ಲ. ಅವ್ನಿಗೆ ಇಷ್ಟ ಆಗಿರೋ ಸಿಕ್ಕಿಲ್ಲ, ನಾನು ತಗೊಂಡೆ. ಮಕ್ಕಳು ಗೇಮ್ಸ್ ಆಡ್ಸೋಣ ಅಂತ ಗೇಮ್ ಏರಿಯಾಗೆ ಬಂದ್ವಿ. ಅಲ್ಲಿ ಗೇಮ್ ಆಡೋಕ್ಕೆ ಮುಂಚೆ ಅದೇನೋ ಒಂದು ಕಾರ್ಡ್ ಕಲೆಕ್ಟ್ ಮಾಡ್ಕೊಬೇಕಂತೆ. ಅಮೌಂಟ್ ಪೇ ಮಾಡಿಬಿಟ್ಟು ತೊಗೊಂಡ್ವಿ. ಏನೇನು ಗೇಮ್ ಆಡಿದ್ರು ಅಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.